ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಜೂನ್ ತಿಂಗಳ 30ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು, ಅವನು ವಿಜಯದ ಸಂಕೇತನು. ಅವನು ನನ್ನನ್ನು ಔತಣ ಶಾಲೆಗೆ ಬರಮಾಡಿಕೊಂಡನು. ನನ್ನ ಮೇಲೆ ಅವನು ಎತ್ತಿದ ಧ್ವಜವು ಪ್ರೀತಿಯೇ. ಪರಮಗೀತ 2:4. ಪ್ರತಿಯೊಂದು ರಾಷ್ಟ್ರಕ್ಕೂ ತನ್ನದೇ ಆದ ಧ್ವಜವಿದೆ. ಧ್ವಜವನ್ನು ವಿನ್ಯಾಸಗೊಳಿಸುವಾಗ ರಾಷ್ಟ್ರದ ನಾಯಕರು ಒಟ್ಟಿಗೆ ಸೇರುತ್ತಾರೆ ಮತ್ತು ಅದರ ಬಣ್ಣಗಳು ಮತ್ತು ಚಿಹ್ನೆಗಳನ್ನು ಉದ್ದೇಶ ಮತ್ತು ಕಾರಣದೊಂದಿಗೆ ಹೊಂದಿಸುತ್ತಾರೆ. ಅದರಲ್ಲಿರುವ ಪ್ರತಿಯೊಂದು ಬಣ್ಣಕ್ಕೂ ತನ್ನದೇ ಆದ ಅರ್ಥವಿದೆ ಮತ್ತು ಪ್ರತಿಯೊಂದು ಚಿಹ್ನೆಯು ಒಂದು ಕಾರಣಕ್ಕಾಗಿ ಇರುತ್ತದೆ. ಉದಾಹರಣೆಗೆ, ಭಾರತದ ರಾಷ್ಟ್ರಧ್ವಜವನ್ನು ನೋಡಿ. ಅದರ ಮೇಲಿನ ಕೆಂಪು ಬಣ್ಣವು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹುತಾತ್ಮರ ರಕ್ತವನ್ನು ನೆನಪಿಸುತ್ತದೆ. ಬಿಳಿ ಬಣ್ಣವು ನಮ್ಮ ರಾಷ್ಟ್ರದ ಶಾಂತಿಯ ಪ್ರೀತಿಯನ್ನು ತೋರಿಸುತ್ತದೆ. ಹಸಿರು ಬಣ್ಣವು ನಮ್ಮ ದೇಶವು ಫಲವತ್ತಾದ ಮತ್ತು ಸಮೃದ್ಧವಾಗಿದೆ ಎಂದು ತೋರಿಸುತ್ತದೆ. ಮಧ್ಯದಲ್ಲಿರುವ ಚಕ್ರವು ಅಶೋಕನ ಚಿಹ್ನೆಯನ್ನು ನೆನಪಿಸುತ್ತದೆ. ಎರಡು ರಾಷ್ಟ್ರಗಳ ನಡುವೆ ಯುದ್ಧ ನಡೆದಾಗ ಗೆದ್ದ ರಾಷ್ಟ್ರವು ವಶಪಡಿಸಿಕೊಂಡ ರಾಷ್ಟ್ರದ ರಾಜಧಾನಿಯಲ್ಲಿ ತನ್ನ ಧ್ವಜವನ್ನು ಹಾರಿಸುತ್ತದೆ. ಮೌಂಟ್ ಎವರೆಸ್ಟ್ ಶಿಖರದ ಮೇಲೆ ಕಾಲಿಟ್ಟ ತೇನ್ಸಿಂಗ್ ನಾರ್ಗೆ ಅಲ್ಲಿ ನಮ್ಮ ರಾಷ್ಟ್ರದ ಧ್ವಜವನ್ನು ಹಾರಿಸಿದನು. ಅಮೆರಿಕದ ಗಗನಯಾತ್ರಿ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಇಳಿದ ಮೊದಲ ವ್ಯಕ್ತಿ ಮತ್ತು ಅವನು ಚಂದ್ರನ ಮೇಲೆ ಅಮೆರಿಕದ ರಾಷ್ಟ್ರೀಯ ಧ್ವಜವನ್ನು ಸ್ಥಾಪಿಸಿದನು. ದೇವರ ಮಕ್ಕಳಾದ ನಾವು ಧ್ವಜವನ್ನು ಹೊಂದಿದ್ದೇವೆ. ಅದು ಕಲ್ವಾರಿ ಶಿಲುಬೆಯ ಧ್ವಜವಾಗಿದೆ. ಕಲ್ವಾರಿಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಜಗತ್ತು, ಮಾಂಸ ಮತ್ತು ಸೈತಾನನ ಮೇಲೆ ಜಯಗೊಳಿಸಿದನು. ಹಳೆಯ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಯೆಹೋವನು ದೇವರ ಮಕ್ಕಳಿಗೆ ವಿಜಯದ ಪತಾಕೆಯಾಗಿದ್ದಾನೆ. ಅವನು ನಮ್ಮ ಯೆಹೋವ ನಿಸಿ. ಶತ್ರುಗಳ ಸೈನ್ಯವನ್ನು ನಾಶಪಡಿಸುವ ವಿಜಯದ ಪತಾಕೆಯಂತೆ ಅವನು ನಿಂತಿದ್ದಾನೆ. ಸೈನ್ಯಗಳ ಕರ್ತನು ನಮ್ಮೊಂದಿಗಿದ್ದಾನೆ. ಯಾಕೋಬನ ದೇವರು ನಮ್ಮ ಅತ್ಯುನ್ನತ ಆಶ್ರಯವಾಗಿದೆ. ನಿಮಗೆ ಜಯವನ್ನು ದಯಪಾಲಿಸಲು ಕರ್ತನಾದ ದೇವರು ವಿಜಯದ ಪತಾಕೆಯಂತೆ ನಿಮ್ಮ ಮುಂದೆ ಹೋಗುತ್ತಾನೆ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ. ಐಗುಪ್ತದವರು ರಾಷ್ಟ್ರಕ್ಕಾಗಿ ಧ್ವಜವನ್ನು ಮೊದಲು ರಚಿಸಿದರು. ಧ್ವಜವನ್ನು ಕಂಬಕ್ಕೆ ಕಟ್ಟಿದಾಗ ಮತ್ತು ಮೇಲೆತ್ತಿದಾಗ ಜನರು ಅದನ್ನು ಅನುಸರಿಸುತ್ತಾರೆ. ಸೇನೆಯ ಪ್ರತಿಯೊಬ್ಬ ಕಮಾಂಡರ್ ವಿಶಿಷ್ಟ ಬಣ್ಣದ ಧ್ವಜವನ್ನು ಹೊಂದಿರುತ್ತಾನೆ ಮತ್ತು ಆ ಬೆಟಾಲಿಯನ್ ಸೈನಿಕರು ಶತ್ರು ಶಿಬಿರಗಳ ಕಡೆಗೆ ಮುನ್ನಡೆಯುತ್ತಾರೆ ಮತ್ತು ಅವರ ವಿರುದ್ಧ ಹೋರಾಡುತ್ತಾರೆ. ಕಲ್ವಾರಿ ನಮಗೆ ನೀಡಿದ ಧ್ವಜವು ಏನನ್ನು ಪ್ರತಿನಿಧಿಸುತ್ತದೆ? ಇದು ನಮಗೆ ದೇವರ ಪ್ರೀತಿ ಮತ್ತು ವಾತ್ಸಲ್ಯವನ್ನು ತೋರಿಸುತ್ತದೆ. ಶೂಲಾಮ್ಯಳಾದ ಮಹಿಳೆ ಸಂತೋಷ ಪಡುತ್ತಾಳೆ ಮತ್ತು ಹೇಳುತ್ತಾಳೆ, ಅವನು ನನ್ನನ್ನು ಔತಣ ಶಾಲೆಗೆ ಬರಮಾಡಿಕೊಂಡನು. ನನ್ನ ಮೇಲೆ ಅವನು ಎತ್ತಿದ ಧ್ವಜವು ಪ್ರೀತಿಯೇ. ಪರಮಗೀತ 2:4. ಕಲ್ವಾರಿ ಧ್ವಜದಲ್ಲಿ ನಾವು ಯೇಸುಕ್ರಿಸ್ತನ ಮಿತಿಯಿಲ್ಲದ ಪ್ರೀತಿ, ವಾತ್ಸಲ್ಯ ಮತ್ತು ಅನುಗ್ರಹವನ್ನು ಸಹ ನೋಡುತ್ತೇವೆ. ಆ ಕಲ್ವಾರಿ ಧ್ವಜದಲ್ಲಿ ನಾವು ಬಿಳಿ ಮತ್ತು ಕೆಂಪು ಬಣ್ಣವನ್ನು ಕಾಣಬಹುದು. ಬಿಳಿ ಎಂಬುದು ಕ್ರಿಸ್ತನ ನೋವುಗಳಲ್ಲಿ ಆತನ ಪವಿತ್ರತೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ಕೆಂಪು ಆತನ ತ್ಯಾಗದ ರಕ್ತವನ್ನು ಪ್ರತಿನಿಧಿಸುತ್ತದೆ. ವಾಕ್ಯವು ಹೇಳುತ್ತದೆ, ನನ್ನ ನಲ್ಲನು ಬಿಳುಪು ಕೆಂಪು ಬಣ್ಣವುಳ್ಳವನು, ಅವನು 10,000 ಜನರಲ್ಲಿ ಧ್ವಜಪ್ರಾಯನು. ಪರಮಗೀತ 5:10. ದೇವರ ಮಕ್ಕಳೇ, ಕಲ್ವಾರಿ ಧ್ವಜವನ್ನು ನೋಡಿ ನೆನಪಿಡಿ. ನಿನ್ನ ಜಯದಲ್ಲಿ ಉತ್ಸಾಹದ ಧ್ವನಿ ಮಾಡುವೆವು. ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆವು. ಯೆಹೋವನು ನಿನ್ನ ಎಲ್ಲ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ಕೀರ್ತನೆಗಳು 20:5.
ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.